ಕನ್ನಡ ವಾಹಿನಿಗೆ ಸ್ವಾಗತ. ನೇಹಾ ಹಿರೇಮಠ ಹತ್ಯೆ ಆರೋಪಿ ಫಯಾಜ್ನಿಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಮಹಾಸ್ವಾಮಿಗಳು ಮಂಗಳವಾರ ಮೃತ ನೇಹಾ ತಂದೆ ನಿರಂಜನ ಹಿರೇಮಠವರ ಮನೆಗೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ ಕಿತ್ತೂರು ಮತ್ತು ನಿಚ್ಚಣಕಿ ಮಹಾಸ್ವಾಮಿಗಳು ನೇಹಾಳ ಹತ್ಯೆ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿರುವುದಾಗಿ ವಿದ್ಯಾರ್ಥಿನಿಯ ತಂದೆ ಹೇಳ್ತಾ ಇದ್ದು, ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳು ವಿಶೇಷ ಕಾನೂನು ರಚನೆ ಮಾಡುವ ಮೂಲಕ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಕಾನೂನಿನ ಭಯ ಯಾರಿಗೂ ಇಲ್ಲದಂತಾಗಿದೆ. ನೇಹಾಳನ್ನ ಹತ್ಯೆ ಮಾಡಿದ ಸ್ಥಳದಲ್ಲಿಯೇ ಆರೋಪಿ ಫಯಾಜ್ನನ್ನ ಕರೆತಂದು ಗಲ್ಲಿಗೇರಿಸಬೇಕು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ಕಾರ್ಯಾಚರಣೆ ನಡೆದರೆ ಮಾತ್ರ ನಮ್ಮ ರಾಜ್ಯದ ಜನ ಸುರಕ್ಷತೆಯಿಂದ ಇರಲು ಸಾಧ್ಯ. ಇಂತಹ ಕೃತ್ಯದಲ್ಲಿ ಭಾಗಿಯಾಗುವ ಆರೋಪಿಗಳಿಗೆ ನಡುಕ ಹುಟ್ಟುವ ರೀತಿಯಲ್ಲಿ ಕಾನೂನುಗಳಲ್ಲಿ ಬದಲಾವಣೆ ತರುವುದು ತುಂಬಾ ಅವಶ್ಯಕ ಇದೆ. ಸಮಾಜದಲ್ಲಿ ಇಂತಹ ಘಟನೆಗಳು ಯಾವತ್ತೂ ನಡೆಯಬಾರದು. ಇದೊಂದು ವ್ಯವಸ್ಥಿತವಾದ ಸಚ್ಚಾಗಿದ್ದು, ದಯಮಾಡಿ ಎಲ್ಲ ಪಾಲಕರು ತಮ್ಮ ಹೆಣ್ಣು ಮಕ್ಕಳ ಮೇಲೆ ನಿಗಾ ಇಡಬೇಕು. ಹೆಣ್ಣು ಮಕ್ಕಳು ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸೇರಿ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋವನ್ನ ಹಾಕ್ತಾ ಇದ್ರೆ ಮೊದಲು ಅದನ್ನ ತೆಗೆದು ಹಾಕದಂತೆ ತಿಳಿ ಹೇಳಿ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆದ ಫೋಟೋಗಳಿಂದ ಕಿಡಿಗೇಡಿಗಳು ತಮಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಂಡು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ನೇಹಾ ಹಿರೇಮಠ ಅವರ ಸಾವು ಅತ್ಯಂತ ಕೃತ್ಯವಾಗಿದ್ದು, ಈ ಸಾವನ್ನು ನಾವೆಲ್ಲ ಅತ್ಯಂತ ಕಠೋರವಾಗಿ ಖಂಡಿಸ್ತೇವೆ. ಈ ಸಾವನ್ನು ಮಾಡಿರ್ತಕ್ಕಂಥ ಷಡ್ಯಂತ್ರ ಮಾಡಿರ್ತಕ್ಕಂಥ ಎಲ್ಲ ಪಿತೃಗಳು ಸರ್ಕಾರ ಇದನ್ನು ತನಿಖೆ ವಹಿಸಬೇಕು. ಈಗಾಗಲೇ ತನಿಖೆ ವಹಿಸಿದೆ, ಆದರೆ ಬರೀ ಅದರ ಹೆಸರಿಗೆ ತನಿಖೆಗೆ ಅಂತ ಆಗಬಾರ್ದು. ಅದಕ್ಕೆ ನ್ಯಾಯ ಸಿಗೋವರೆಗೆ ಈ ಹೋರಾಟ ಆಗಬೇಕು. ಮತ್ತು ಈ ನಮ್ಮ ಹೋದ ಜೀವನ, ನೇಹಾ ಹಿರೇಮಠನ ಜೀವನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಜೀವಕ್ಕೆ ಒಂದು ಬೆಲೆ ಸಿಗಬೇಕಾದ್ರೆ ಅತ್ಯಂತ ಕಠಿಣ ಕಾನೂನು ಬರಬೇಕು. ರಾಜ್ಯ ಸರ್ಕಾರ ಇದಕ್ಕೆ ಅತ್ಯಂತ ಎಚ್ಚರಿಕೆ ವಹಿಸಿ ತಾನೇನು ಮಾತನ್ನು ಕೊಟ್ಟಿದೆ ಆ ಮಾತಿನಂತೆ ನಡೀತಕ್ಕ ಕೆಲಸ ಆಗಬೇಕು. ಮತ್ತು ಕೇಂದ್ರ ಸರ್ಕಾರವೂ ಸಹ ಇಡೀ ದೇಶ ಮಟ್ಟದಲ್ಲಿ ಇಂಥ ಒಂದು ಕಾಯ್ದೆ ತರಬೇಕು. ಈ ಕಾಯ್ದೆ ನೇಹಾ ಹೆಸರಿನಲ್ಲಿ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಈ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇದಕ್ಕೆ ನಿಜವಾದ ನ್ಯಾಯ ಕೊಡ್ತಕ್ಕಂಥ ಸರ್ಕಾರದ ಉದ್ದೇಶ ಇದ್ದರೆ ಇದಕ್ಕೆ ಆದಷ್ಟು ಬೇಗನೆ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಮತ್ತು ಒಂದು ಅವಧಿಯನ್ನು ಇಟ್ಟುಕೊಂಡು ಈ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ನಾವೆಲ್ಲ ಕೋರ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಕಠಿಣ ಕ್ರಮ ಮುಂದೆ ಎಂದೂ ಆಗುವಂಥ ನಿಟ್ಟಿನಲ್ಲಿ ಈ ಕಾಯ್ದೆ ಬರಬೇಕನ್ನೋ ನಮ್ಮೆಲ್ಲರ ಅಪೇಕ್ಷೆ ಆಗಿದೆ ಅಂತೇಳಿ, ಅದರ ಜೊತೆಗೆ ಎಲ್ಲ ಮಠಾಧೀಶರು ಇದರ ಜೊತೆಗಿದ್ದೇವೆ. ಈ ನಮ್ಮ ಕರ್ನಾಟಕದ ಎಲ್ಲ ಮಠಾಧೀಶರು ಇದಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ದೇವೆ. ಈಗ ಏನು ಬರುವ ಅಮಿತ್ ಶಾ ಅವರು ಇನ್ನು 2 ದಿವಸದಲ್ಲಿ ಬರ್ತಾ ಇದ್ದಾರೆ, ಅವ್ರಿಗೇನೂ ಸಹ ನಾವು ಕೊಡ್ತಾ ಇದ್ದೇವೆ. ದೇಶ ಮಟ್ಟದಲ್ಲಿ ದೊಡ್ಡ ಕಾಯ್ದೆ ಬರಬೇಕು. ಮತ್ತು ನಮಗೆ ಸಾಧ್ಯ ಆದರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಆಗಬೇಕನ್ನೋ ನಮ್ಮ ಬೇಡಿಕೆ ಆಗಿದೆ. ಅದಕ್ಕಾಗಿ ಈ ನಿಜವಾದ ಈ ಜೀವಕ್ಕೆ ನ್ಯಾಯ ಸಿಗಬೇಕಾದ್ರೆ ನಮಗೆಲ್ಲ ಕಠಿಣ ಕಾನೂನು ಬೇಕಂತೇಳಿ ಕೋರ್ತಾ ಇದ್ದೀವಿ. ಇದುವರೆಗೂ ಚೆನ್ನಮ್ಮನ ರಾಜಗುರುಗಳಾಗಿರ್ತಕ್ಕಂಥ ಮಡಿವಾಳ ರಾಜಗುರು ಸಂಸ್ಥಾನ ಕಲ್ಮಠ ಅವರು ಅನಂತ ವಿಚಾರಗಳನ್ನು ಹೇಳಿದ್ದಾರೆ. ಅವರ ಶಿಷ್ಯ ಪರಂಪರೆಯಲ್ಲಿ ಬರುವಂಥ ನಾವು ಶ್ರೀ ಗುರು ಮಡಿವಾಳೇಶ್ವರ ಮಠ ನಿಚ್ಚಣಿಕೆ ಆ ಪೂಜ್ಯರು ಪಂಚಾಯತ್ ಸ್ವಾಮಿ ಅಂತೀವಿ. ಮೊದಲು ಏನಾಗಿದೆ ಅಂತಂದ್ರೆ ಸ್ನೇಹನ ಒಂದು ಮರ್ಡರ್ಕ್ಕಿಂತನೂ ನಮ್ಮ ದೇಶದ ಕಾನೂನು ಅಂದ್ರೆ ಅದನ್ನು ಯಾವ ಪುಣ್ಯಾತ್ಮ ಮಾಡಿಟ್ನೋ ಯಾರು ಮಾಡಿದರೋ ಏನೋ ಅದರಲ್ಲಿರುವಂಥ ದೋಷ ಜಗತ್ತಿಗೆ ಇವತ್ತಿನ ದಿವಸ ಮರೆಯಲಾರದಂಥ ದೋಷ ಮಾಡಿದ್ದಾರೆ. ಯಾರು ಕೊಂದಿದ್ದಾರೆ ಅದೇ ಜಾಗದಲ್ಲಿ ಒಯ್ದು ಅವನನ್ನು ಕೊಲ್ಲಬೇಕು. ಯಾರು ಗುಂಡು ಹಾಕಿದ್ದಾರೆ ಅವನಿಗೆ ಗುಂಡು ಹಾಕಬೇಕು. ಯಾರು ಕಾಲು ಮುರಿದಾರ ಅವನು ಕಾಲು ಮುರಿಬೇಕು. ಯಾರು ರುಂಡ ಕಡ್ದಾರ ಅವನು ರುಂಡ ಕಡಿಬೇಕು. ಇಂಥ ಕಾಯ್ದೆ ಬರುವವರೆಗೂ ನಮ್ಮ ದೇಶದಲ್ಲಿ ಇಂಥ ಅನಾಹುತಗಳು ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ತೋರಿಕೆಗೆ ಇಂಥ ಏನಾದರೂ ನೋವುಗಳು ನೇಹಾ ಹಿರೇಮಠರಿಗೆ ಆದಂಥ ನೋವು, ಅವರ ಸಾವು, ಅವರು ಸಾಯುವಾಗ
ಪಟ್ಟಿರುವಂಥ ವೇದನೆ ನೋವುಗಳು ಏನಾದರೂ ಇರುವಂಥ ಮುಖ್ಯಮಂತ್ರಿಗಳ ಮನೆಯಲ್ಲಿ ಇವತ್ತಿನ ದಿವಸ ದೊಡ್ಡ ದೊಡ್ಡ ರಾಜಕಾರಣಿಯರ ಮನೆಯಲ್ಲಿ ಆಗಿತ್ತು ಅಂದರೆ ಈಗಾಗಲೇ ನೀವು ಅದನ್ನು ತೊಗೊಂತಿದ್ರಿ, ನಿಮಗೆ ನೋವಿಲ್ಲ. ಹಾಗೆ ಪಾಲಿಸಿ ಮಾಡ್ಕೊತ ಹೋಗುವಂತಕ್ಕದ್ದನ್ನು ಬಿಡ್ರಿ, ಮಾತನ್ನು ಬಿಡ್ರಿ. ನಮ್ಮಣ್ಣ ನಮ್ಮ ತಮ್ಮ ಅವರು ಅಂತೇಳಿ ನಿಮ್ಮ ಓಟಿನ ಆಸೆಗೋಸ್ಕರವಾಗಿ ಅದನ್ನು ಬಿಟ್ಟು ಮೊದಲು ನೀವು ಒಂದು ದಾರಿ ಬರ್ರಿ. ಯಾರಿಗೆ ನೋವಾಗೈತೆ ಅವರಿಗೆ ನೋವಿಗೆ ಶಿಕ್ಷೆ ಕೊಡೋದು ಕಲೀರಿ. ನೀವು ಓಟಿಗೆ ಎಂಜಲಕ್ಕಾಗಿ ಇವತ್ತಿನ ದಿವಸ ದೇಶದಲ್ಲಿ ಇರುವಂಥ ಜನರನ್ನು ಅಮಾನವೀಯ ಕೃತ್ಯ ಮಾಡಿ ಮಾನವೀಯತೆಯನ್ನು ಮರೆಯೋದನ್ನು ಮೊದಲು ದೂರ ಮಾಡಿಕೊಳ್ಳ್ರಿ. ಇದನ್ನು ಜೇರ್ಕರ್ತ ನಿಮ್ಮ ಮನೆಯಲ್ಲೇ ಆಗಿದ್ರೆ ಎಷ್ಟು ನೋವಾಗತ್ತೆ ಅಂದ್ರೆ ಆ ಮಗು ಇಲ್ಲೇ ಆಡಿತ್ತು, ಇಲ್ಲೇ ಉಂಡಿದ್ಲು, ಇಲ್ಲೇ ಓದ್ತಿದ್ಲು, ಇಲ್ಲೇ ಮಲಗ್ತಿದ್ಲು ಅನ್ನೋಂಥದ್ದು ಅವರಿಗೆ ಸೆಕೆಂಡಿಗೆ ಬಡದೆ ಎಬ್ಬಿಸಿ ನೋವನ್ನು ತರ್ತಾ ಇದೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಡ್ತೇವೆ. ಆ ಎಲ್ಲ ಪುಟಗಳನ್ನು ಹರಿದೊಗೆದು ಇವತ್ತು ಏಕ್ಮಾರ್ ದೋ ತುಕಡ ಅಂತಾರಲ್ಲ, ಆ ಕಾಯ್ದೆನೇ ಬರಬೇಕು ಇವತ್ತಿನ ದಿವಸ. ಆ ಕಾಯ್ದೆ ಬರುವವರೆಗೆ ನಮ್ಮ ದೇಶದಲ್ಲಿ ಇಂಥ ನಿಲ್ಲೋದಿಲ್ಲ. ಒಂದು ಹುಡುಗಿಯನ್ನು ತೆಗೆದುಕೊಂಡು ಲವ್ ಮಾಡಿ ಆಕೆ ಪುಟ ಬಾಳ್ವೆ ಮಾಡಿ ತುಂಡು ಮಾಡಿ ಫ್ರಿಜ್ನಾಗಿಟ್ಟು ಮತ್ತೊಂದು ಹುಡುಗಿಯನ್ನು ಕರೆದುಕೊಂಡು ಬಂದು ಬಾಳ್ವೆ ಮಾಡಿ ಇದ್ದವನ್ನ ಇನ್ನೂ ಜೈಲ್ನಾಗ ಇಟ್ಕೊಂಡು ಕುಂತೀರಂದ್ರೆ ನೀವೆಂತ ಸಣ್ಣ ಬೇಕು ನಾವು ಇವತ್ತಿನ ದಿವಸ. ಇಂದಿರಾ ಗಾಂಧಿ ಅವ್ರನ್ನ ಕೊಂದವ್ರನ್ನ ಎಷ್ಟೋ ವರ್ಷಗಳವರೆಗೆ ಅವ್ರಿಗೆ ಚಲೋ ಊಟ ಹಾಕಿ ಇಟ್ಟು ಬಿಟ್ಟರು ಹೊರಗೆ, ಭಯ ಇಲ್ಲ. ಏನು ಮಾಡ್ತಾರೆ ಅವ್ರು? ನಮ್ಮನ್ನು ಆರಾಮ ಊಟ ಆಯ್ತು ಹೊರಗೆ ಬಂದೇ ಬರ್ತೇವೆ ಅನ್ನೋ ಭಯ ಇಲ್ದಂಗೆ ಆಕತಿ. ಇಂಥ ಅನಂತ ಪ್ರಕರಣ ಅದಾವ, ಕೋಟಿ ಗಂಟಲೆ ಪ್ರಕರಣ ಅದಾವ. ದಯವಿಟ್ಟು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಕೈ ಮುಗಿದು ಬೇಡ್ತೇವೆ. ಮೊದಲ ನೀವು ನ್ಯಾಯ ಕೊಡಿಸೋದಕ್ಕಿಂತ ಮೊದಲು ಈ ಕಾಯ್ದೆಯನ್ನು ಬದಲಿ ಮಾಡಿರಿ ಅಂತೇಳಿ ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ ಆದಷ್ಟು ಬೇಗನೆ ನಮ್ಮ ಹಿರೇಮಠ ಸ್ನೇಹ ಅಂತ ಅಂದ್ರೆ ಏನು ಹೇಳಲಿಕ್ಕೇ ಇವತ್ತಿನ ದಿವಸ ದುಃಖ ಬರುವಂಥ ಸನ್ನಿವೇಶ ಆಗಿದೆ ನಮಗೂ ಸಹಿತ. ಆ ಕೆಲಸ ಅವನಿಗೆ ಆದಷ್ಟು ಬೇಗ, ನನ್ನ ವೈಯಕ್ತಿಕ ವಿಚಾರ ಅಂದ್ರೆ ಅದೇ ಜಾಗದಲ್ಲೇ ಒಯ್ದವನ ಗಲ್ಲು ಹಾಕಿದ್ರಂತೂ ಭಾಳ ಪರಮ ಸಂತೋಷ ಆಕತಿ. ಅದಕ್ಕೆ ಆ ಕಾರ್ಯವನ್ನು ನೀವು ಮಾಡಬೇಕು, ಎಲ್ಲೆಲ್ಲರ ಹಾಕಬೇಡ್ರಿ, ಅದೇ ಜಾಗದಾಗನೇ ಮಾಡಬೇಕು ನೀವು. ಅಂದ್ರೆ ಅವಳ ಆತ್ಮಕ್ಕೆ ಶಾಂತಿ ಅಂತೇಳಿ ನನ್ನ ವಿನಂತಿಯನ್ನು ನಾನು ಮಾಡ್ತೀನಿ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.